ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮದಲ್ಲಿ ಕಲ್ಲೆಸೆತ ಉಂಟಾಗಿದೆ. ಜನಸಂಪರ್ಕ ವೇಳೆ ಭಾಷಣ ಮಾಡುವಾಗ ಈ ಒಂದು ಘಟನೆ ನಡೆದಿದೆ. ನಿನ್ನೆ ಕೊಪ್ಪಳದ ಬೆಣಕಲ್ ಗ್ರಾಮದಲ್ಲಿ ಈ ಅವಘಡ ಆಗಿದೆ. ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮದಲ್ಲಿ ಕಲ್ಲೆಸೆತ ಉಂಟಾಗಿದೆ. ಜನಸಂಪರ್ಕ ವೇಳೆ ಭಾಷಣ ಮಾಡುವಾಗ ಈ ಒಂದು ಘಟನೆ ನಡೆದಿದೆ. ನಿನ್ನೆ ಕೊಪ್ಪಳದ ಬೆಣಕಲ್ ಗ್ರಾಮದಲ್ಲಿ ನಡೆದ ಅವಘಡ ಇದು. ರಾಯರೆಡ್ಡಿ ಅವರು ಭಾಷಣ ಮಾಡುವಾಗ ಕಲ್ಲನ್ನು ಎಸೆಯಲಾಗಿದೆ. ಅನ್ನದಾನೇಶ್ವರ ಮಠದ ಆವರಣದಲ್ಲಿ ನಡೆದ ಘಟನೆ ಇದು. ಬಸವರಾಜ ರಾಯರೆಡ್ಡಿ ಅವರ ಮುಂದೆ ಈ ಒಂದು ಕಲ್ಲು ಬಂದು ಬಿದ್ದಿದೆ. ಈ ವೇಳೆ ಸಹಜವಾಗಿಯೇ ಕೆಲ ಕಾಲ ಅವಕ್ಕಾದರೂ ಬಸವರಾಜ ರಾಯರೆಡ್ಡಿ ಅವರು. ತದನಂತರದಲ್ಲಿ ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ನೋಡ್ತಾ ಹೋದಾಗ ಈ ವೇಳೆ ಗ್ರಾಮಸ್ಥರು ಪರಿಶೀಲನೆ ಮಾಡಿದಾಗ ಕಲ್ಲು ಎಸೆದ ವ್ಯಕ್ತಿ ಹುಚ್ಚ ಅನ್ನೋದು ತಿಳಿದು ಬಂದಿದೆ. ಬಸವರಾಜ ರಾಯರೆಡ್ಡಿ ಅವರ ಮುಂದೆ ನೇರವಾಗಿ ಕಲ್ಲು ಬಂದು ಬೀಳುತ್ತೆ. ಹೀಗಾಗಿ ಈ ವೇಳೆ ಕೆಲ ಕಾಲ ಅವಕಾಶ ಬಸವರಾಜ ರಾಯರೆಡ್ಡಿ ಅವರು ಅನ್ನದಾನೇಶ್ವರ ಮಠದ ಆವರಣದಲ್ಲಿ ನಡೆದ ಘಟನೆ ಇದು. ರಾಯರೆಡ್ಡಿ ಅವರು ಭಾಷಣ ಮಾಡುವಾಗ ಕಲ್ಲನ್ನು ಎಸೆಯಲಾಗಿತ್ತು. ನಿನ್ನೆ ಕೊಪ್ಪಳದ ಬೆಣಕಲ್ ಗ್ರಾಮದಲ್ಲಿ ನಡೆದ ಅವಘಡ. ಜನಸಂಪರ್ಕ ವೇಳೆ ಭಾಷಣ ಮಾಡುವಾಗ ಈ ಒಂದು ಘಟನೆ ನಡೆದಿದೆ. ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮದಲ್ಲಿ ಕಲ್ಲನ್ನು ಎಸೆಯಲಾಗಿತ್ತು. ಅನ್ನದಾನೇಶ್ವರ ಮಠದ ಆವರಣದಲ್ಲಿ ನಡೆದ ಘಟನೆ. ತದನಂತರದಲ್ಲಿ ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಅಲ್ಲಿರುವಂತಹ ಗ್ರಾಮಸ್ಥರು ಅಥವಾ ಸ್ಥಳೀಯರು ಪರಿಶೀಲನೆ ಮಾಡಿದಾಗ ಕಲ್ಲು ಎಸೆದ ವ್ಯಕ್ತಿ ಹುಚ್ಚ ಅನ್ನೋದು ತಿಳಿದು ಬಂದಿದೆ. ಬಸವರಾಜ ರಾಯರೆಡ್ಡಿ ಅವರ ಮುಂದೆಯೇ ಬಂದು ಕಲ್ಲು ಬೀಳುತ್ತೆ. ಹೀಗಾಗಿ ಸ್ವಲ್ಪ ಕಾಲ ಅಲ್ಲಿ ಬಿಗುವಿನ ವಾತಾವರಣ ಕೂಡ ಉಂಟಾಗುತ್ತೆ. ಬಸವರಾಜ ರಾಯರೆಡ್ಡಿ ಅವರು ಕೂಡ ಕೆಲ ಕಾಲ ಒಂದಿಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಆಮೇಲೆ ಎಲ್ಲರೂ ಸೇರಿ ಪರಿಶೀಲನೆಯನ್ನು ನಡೆಸಿದಾಗ ಕಲ್ಲನ್ನು ಎಸೆದ ವ್ಯಕ್ತಿ ಆತ ಹುಚ್ಚ ಅಥವಾ ಆತನಿಗೆ ಮಾನಸಿಕವಾಗಿ ಸ್ಥಿಮಿತ ಇಲ್ಲ ಅನ್ನೋದು ತಿಳಿದು ಬಂದಿದೆ. ಅನ್ನದಾನೇಶ್ವರ ಮಠದ ಆವರಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಜನಸಂಪರ್ಕ ವೇಳೆ ಭಾಷಣ ಮಾಡುವಾಗ ಈ ಕೃತ್ಯವನ್ನು ಮಾಡಲಾಗಿದೆ. ನಿನ್ನೆ ಕೊಪ್ಪಳದ ಬೆಣಕಲ್ ಗ್ರಾಮದಲ್ಲಿ ನಡೆದ ಅವಘಡ ಇದು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇನ್ನು ಯಾರು ಕಲ್ಲೆಸ್ತಿದ್ದು ಅಂದ್ರೆ ಆತ ನಿಜವಾಗ್ಲೂ ಹುಚ್ಚಾನ, ಜೊತೆಗೆ ಯಾವಾಗಾಯ್ತು ಈ ಘಟನೆ ಅಂತ? ಹೌದು ಸಿಂಚನೆ, ಏನಂತಂದ್ರೆ ಒಂದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ಕುಕ್ನೂರು ತಾಲೂಕಿನ ಒಂದು ಬೆಣಕಲ್ ಅನ್ನುವಂತ ಒಂದು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ರಾಯರೆಡ್ಡಿ ಅವರು ಒಂದು ಭಾಷಣ ಮಾಡುವಂತ ಒಂದು ಸಂದರ್ಭದಲ್ಲಿ ಆ ಒಂದು ಸಭಿಕರಿಂದ ಒಂದು ಕಲ್ಲು ಆ ಒಂದು ವೇದಿಕೆ ಮೇಲೆ ಹೋಗಿ ಬೀಳುತ್ತೆ. ಆ ಒಂದು ವೇದಿಕೆ ಮೇಲೆ ಹೋಗಿ ಕಲ್ಲು ಬಿದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಆತಂಕಕ್ಕೀಡಾಗ್ತಾರೆ. ಯಾಕಂದ್ರೆ ಬಸವರಾಜ ರಾಯರೆಡ್ಡಿ ಅವರೇ ಮಾತಾಡ್ಬೇಕನ್ನೋ ಸಂದರ್ಭದಲ್ಲಿ ಆ ಒಂದು ಕಲ್ಲನ್ನು ಎಸೆತಾರೆ. ಕಲ್ಲು ಎಸೆದಂತ ಸಂದರ್ಭದಲ್ಲಿ ಬಟ್ ಅಲ್ಲಿ ಸ್ವತಃ ರಾಯರೆಡ್ಡಿ ಅವರು ಕೂಡ ಒಂದು ಆಶ್ಚರ್ಯಚಕಿತರಾಗ್ತಾರೆ. ಏನಿದ್ದು ಅಂತಂದು ಹೇಳಿ ಆಶ್ಚರ್ಯಚಕಿತರಾದ ಕೆಲ ಕಾಲ ಅಲ್ಲಿ ನೆರೆದಿರ್ತಕ್ಕಂಥವ್ರು ಕೂಡ ಒಂದು ಗೊಂದಲದ ಗೂಡಾಗುತ್ತೆ. ಯಾರು ಹೋಗ್ದಾರ ಅಂತ ಹೇಳಿ ಬಹಳಷ್ಟು ಒಂದು ಗದ್ದಲ ಕೂಡ ಶುರುವಾಗ್ತೈತೆ. ಆ ಒಂದು ಯಾರು ಕಲ್ಲು ಎಸೆದ್ರು ಅವ್ರನ್ನ ಹುಡುಕುವಂತ ಒಂದು ಕೆಲಸವನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಏನೋ ಅಲ್ಲಿ ಒಗದಿರ್ತಕ್ಕಂಥ ಅಕ್ಕಪಕ್ಕದವರು ಒಂದು ಸೂಚನೆ ಮೇರೆಗೆ ಬಟ್ ಅಲ್ಲಿ ಒಗದಿರ್ತಕ್ಕಂಥ ವ್ಯಕ್ತಿ ಒಂದು ಮಾನಸಿಕ ಅಸ್ವಸ್ಥ ಅಂತ ಒಂದು ಹೇಳಲಾಗ್ತದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಬೆಣಕಲ್ ಗ್ರಾಮ ಪಂಚಾಯತಿ PDO ಕೂಡ ಒಂದು ಕುಕ್ನೂರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆ ಒಂದು ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಿದೆ ಅವ್ರನ್ನು ಕೂಡ ಆ ಒಂದು ಸ್ಟೇಷನ್ಗೆ ಕರೆತಂದು ವಿಚಾರಣೆ ಮಾಡುವಂತ ಕೆಲಸ ಕೂಡ ಈಗ ಆಗಲೇ ಪೊಲೀಸರು ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದಲ್ಲ